ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ಮಧ್ಯಾಹ್ನದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಓರ್ವ ತಾಯಿ ತನ್ನ ಮಗುವನ್ನು ಅಂದರೆ ನವಜಾತ ಶಿಶುವನ್ನು ಎತ್ಕೊಂಡು ಅಳ್ತಾ ಇರುವಂಥದ್ದು, ಆ ಮಗುವಿನ ಮುಖದ ಮೇಲೆ ಒಂದಷ್ಟು ಕಲೆಗಳು, ಆ ಮಗುವಿನ ಎದೆ ಭಾಗದಲ್ಲಿ ಒಂದಷ್ಟು ಗಾಯದ ಗುರುತುಗಳು. ಸೊ ಆ ತಾಯಿ ಆರೋಪಿಸ್ತಕ್ಕಂಥದ್ದು ಏನಂತಂದರೆ, ವೈದ್ಯರ ಹಾಗೆಯೇ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ನನ್ನ ಹಸುಗೂಸು ಸಾವನ್ನಪ್ಪಿದೆ, ಇರುವೆಗಳು ಕಚ್ಚಿದೆ ICU ರೂಮ್ನಲ್ಲಿ ಅಂತ ತಾಯಿ ಆರೋಪಿಸ್ತಿದ್ದಾರೆ. ಆ ಒಂದು ವಿಡಿಯೋ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆ್ಯಂಡ್ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬೇರೆಲ್ಲೂ ಅಲ್ಲ, ನಮ್ಮ ಕರ್ನಾಟಕದ, ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ. ಚೆಲುವಾಂಬ ಆಸ್ಪತ್ರೆ ಏನಕ್ಕೆ ಫೇಮಸ್ ಅಂತಂದರೆ, ಇತ್ತೀಚೆಗೆ ಯಾಕೆ ಇಷ್ಟೊಂದು ಬ್ಯಾಡ್ ನೇಮ್ ಬರ್ತಾ ಇದೆ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮನ್ನು ಈಗ ನಮ್ಮ ಕೇರ್ಪೇಟೆ, ಮಂಡ್ಯ, ಈ ಮೈಸೂರು ಈ ಭಾಗದವರೆಲ್ಲರೂ ಕರ್ಕೊಂಡು ಹೋಗ್ತಿದ್ದೆ ಚೆಲುವಾಂಬ ಆಸ್ಪತ್ರೆಗೆ. ಯಾಕೆಂದರೆ ಮಕ್ಕಳು ಮತ್ತು ಮಹಿಳೆಯರ ಹೆರಿಗೆಗೆ ಸಂಬಂಧಪಟ್ಟಂಥ ಆಸ್ಪತ್ರೆ ಆಗಿರೋದ್ರಿಂದ ಒಂದು ಸ್ಪೆಷಲಾಗಿ ಏನೋ ನಡೆಯುತ್ತೆ, ನಮಗೇನೋ ನಂಬಿಕೆ ಅನ್ನುವಂಥದ್ರಲ್ಲಿ ತಂದೆ ತಾಯಿ ನಿರೀಕ್ಷೆಯಿಂದಲೂ ಕರ್ಕೊಂಡು ಹೋಗಿರ್ತಾರೆ. ಸೊ ಈಗ ಆ ಆಸ್ಪತ್ರೆಯ ವಿರುದ್ಧವೇ ಗಂಭೀರವಾದಂಥ ದೂರು ಅಥವಾ ಈ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನಿದು ಘಟನೆ ಅನ್ನೋದನ್ನು ವಿವರವಾಗಿ ನಾವು ನೋಡೋದಾದರೆ, ಸೊ ಮೊದಲಿಗೆ ಈ ಒಂದು ಸ್ಟುಡಿಯೋಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಸೊ ಕಳೆದ 2-3 ತಿಂಗಳಿಂದ ನಾನು ಯಾವುದೇ ರೀತಿಯ ವಿಡಿಯೋಗಳಲ್ಲಿ ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿರೋಕ್ಕಾಗಿರಲಿಲ್ಲ. ಕಾರಣ ಏನು ಅಂತಂದರೆ, ಈ ಒಂದು ಸ್ಟುಡಿಯೋ ರಚನೆ ಆಗ್ತಾ ಇತ್ತು. ಹೆಚ್ಚು ಕಡಿಮೆ ಒಂದು 7-8 ಬ್ಯಾಕ್ಗ್ರೌಂಡ್ಗಳನ್ನು ಹೊಂದಿರತಕ್ಕಂಥ ಈ ಒಂದು ಸ್ಟುಡಿಯೋ ಮೊನ್ನೆ 20ನೇ ತಾರೀಕು ಉದ್ಘಾಟನೆ ಆಯಿತು. ಸೊ ಆರಂಭವಾದಂಥ ಮೊದಲ ದಿನವೇ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ಈ ಮಾಹಿತಿಯ ವಿಡಿಯೋವನ್ನು ನೀವು ನೋಡಿ. ಒಂದಷ್ಟು ಹೇಳಲೇಬೇಕು ಈ ವಿಡಿಯೋದಲ್ಲಿ, ಅದನ್ನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಏಪ್ರಿಲ್ 15ನೇ ತಾರೀಕು ಒಂದು ಮಗು ಹುಟ್ಟುತ್ತೆ. ಆ ಮಗು ಅವಧಿಗೂ ಮುಂಚೆಯೇ ಜನನ ಆಗುತ್ತೆ. ಅಂದರೆ ಸಹಜವಾಗಿ 9 ತಿಂಗಳು ಪೂರ್ಣವಾದಂಥ ನಂತರ ಮಕ್ಕಳು ಹುಟ್ಟುವಂಥದ್ದು. ಆ ಒಂದು ಜರ್ನಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದ ನಂತರ ಹೆರಿಗೆ ಆಗುತ್ತಲ್ಲ, ಆಗ ಮಗುವಿನ ತೂಕವನ್ನು ಚೆಕ್ ಮಾಡ್ತಾರೆ. ಗಂಡು ಮಗು ಆಗಿರ್ಬೋದು, ಹೆಣ್ಣು ಮಗು ಆಗಿರ್ಬೋದು. ಒಂದು ಮಿನಿಮಮ್ ಇಷ್ಟು kg ಅಂತ ಇರಬೇಕು. ಒಂದು 2.5 kg, 2.25 kg, ಒಂದು 3 kg, ಒಂದು ಆಸುಪಾಸು ಇರಬೇಕು. ಆಗ ಮಗುವನ್ನು ICUವನ್ನು ಹೊರತುಪಡಿಸಿ ತಾಯಿ ಪಕ್ಕದಲ್ಲೇ ಮಲಗಿಸುವಂಥದ್ದು, ತಾಯಿ ಪಕ್ಕನೇ ಆರೈಕೆ ಮಾಡೋದಕ್ಕೆ ಕೊಡುವಂಥದ್ದು ಸಹಜವಾಗಿ ನಡೆಯುವಂಥದ್ದು. ಬಟ್ ಇಲ್ಲೇನಾಗಿದೆ ಅಂತಂದರೆ, ಏಪ್ರಿಲ್ 15ನೇ ತಾರೀಕು ಹುಟ್ಟಿರ್ತಕ್ಕಂಥ ಆ ಒಂದು ಗಂಡು ಮಗು ಕೇವಲ 1 kg 400 ಗ್ರಾಮ್ ಸಮಥಿಂಗ್ ಇದೆ, 1.5 kg ಒಳಗಡೆ ಇದೆ. ಅವಧಿಗೂ ಮುಂಚೆಯೇ ಆ ಮಗು ಜನಿಸಿದೆ. ಅಂದರೆ 7 ತಿಂಗಳು ಹುಟ್ಟಿದೆ ಮಗು. ನಮ್ಮ ಕಡೆ ಎಲ್ಲ ಹೇಳ್ತಾರೆ 7 ತಿಂಗಳು ಹುಟ್ಟಿದ್ರೆ ಬದುಕಿಸ್ಕೋಬೋದು, 8 ತಿಂಗಳು ಹುಟ್ಟಿದ್ರೆ ಮಕ್ಕಳನ್ನ ಬದುಕಿಸ್ಕೊಳಕ್ಕಾಗಲ್ಲ ಅಂತ. ಬಟ್ ಅದು ಪೂರ್ವಜರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಮಾತು. ಯಾಕೆ ಏನು ಎತ್ತ ಅಂತ ಕೇಳಿದ್ರೆ ಅದಕ್ಕೆ ಕಾರಣಗಳನ್ನು ಅವ್ರು ಹೇಳೋದಿಲ್ಲ. ಹಿಂದೆಯಿಂದನೂ ಹಂಗೆ ನಡ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದನ್ನು ಎಂಡ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಚೆಲುವಾಂಬ ಆಸ್ಪತ್ರೆಯಲ್ಲಿ ಯಾವ ಮಗು ನೆನ್ನೆ ನಿಧನ ಆಗಿದೆಯಲ್ಲ, ಅಂದರೆ ಚಿಕಿತ್ಸೆ ಫಲಿಸದೆ ಆ ಮಗು ಏಪ್ರಿಲ್ 15ನೇ ತಾರೀಕು ಹುಟ್ಟಿದಾಗ 1 kg 400 ಗ್ರಾಮ್ ಆಸುಪಾಸು ಇರುತ್ತೆ, 1.5 kg ಒಳಗಡೆ. ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಚೆಲುವಾಂಬ ಆಸ್ಪತ್ರೆಯಲ್ಲೇ ಶಿಫ್ಟ್ ಮಾಡಲಾಗುತ್ತೆ. ತಾಯಿನೂ ಅಲ್ಲೇ ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ವೈದ್ಯರ ತಂಡ ಮಗುವಿಗೆ ಹೆಚ್ಚಿನ ಆರೈಕೆ ಬೇಕು. ಸೊ ಹಾಗಾಗಿ ಆ ಮಗುವನ್ನು ಎಲ್ಲೂ ಕೂಡ ಆಚೆ ಕೊಡೋದಕ್ಕಾಗಲ್ಲ. ಪೋಷಕರ ಕಡೆ ಯಾರೋ ಬರ್ತಾರೆ ಅಂತ ತಕ್ಷಣ ನಾವು ಮುಡ್ಸೋಕ್ಕಾಗೋದಿಲ್ಲ, ಮಗುವನ್ನು ಮುದ್ದಾಡೋದಕ್ಕೆ ಅವಕಾಶ ಇಲ್ಲ. ಆ ಕಾರಣದಿಂದ ನಾವು ಆ ಮಗುವನ್ನು ICUನಲ್ಲಿ ಇಡ್ತೀವಿ, ಅಂದರೆ ತೀವ್ರ ನಿಗಾ ಘಟಕ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಇಡ್ತೀವಿ ಅಂತ ಅಂದ್ಬಿಟ್ಟು ಮಗುವನ್ನು ತಗೊಂಡೋಗಿ ಏಪ್ರಿಲ್ 15ನೇ ತಾರೀಕು ಆದಮೇಲೆ ತಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ. ಸೊ ಪೋಷಕರು ಅವಾಗವಾಗ ಮಗುವನ್ನು ಗಮನಿಸುವಂಥದ್ದು, ದೂರದಲ್ಲಿ ಈ ರೀತಿ ನೋಡುವಂಥದ್ದು. ಸೊ ಆ ಸಂದರ್ಭದಲ್ಲಿ ಇರುವೆ ಆ ಗ್ಲೂಕೋಸ್ ಬಾಟಲ್ ಇರುತ್ತಲ್ಲ, ಆ ಮಗುವಿನ ಸುತ್ತಮುತ್ತ ಇಟ್ಟಿರ್ತಾರಲ್ಲ, ಆ ಗ್ಲೂಕೋಸ್ ಬಾಟಲ್ ಸುತ್ತಮುತ್ತ ಇರುವೆ ಹರಿಯುವಂಥದ್ದನ್ನು ಪೋಷಕರು ಗಮನಿಸಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ, ನರ್ಸ್ ಆಗಿರ್ಬೋದು, ನಾವು ಸಿಸ್ಟರ್ ಅಂತ ಕರಿತೀವಿ ಅವ್ರನ್ನ. ಯಾಕಂತಂದರೆ ನಮ್ಮ ಅಕ್ಕನೋ ತಂಗಿನೋ ಅಂದರೆ ಕಾಳಜಿಯಿಂದ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಕಾರಣ ಕರಿತೀವಿ. ಬಟ್ ಇತ್ತೀಚೆಗೆ ಕೆಲವು ಸಿಸ್ಟರ್ಗಳು ಅದು ಯಾವ ಜ್ಞಾನ ಹಿಡ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಕೆಲವರು ಬಿಗ್ ಬಾಸ್ ಅಲ್ಲಿ ಮುಳುಗೋಗೋರು, ಇನ್ನು ಕೆಲವರು IPL ಅಲ್ಲಿ ಮುಳುಗೋಗೋರು, ಇನ್ನು ಕೆಲವರು ಯಾವುದೋ ಸೀರಿಯಲ್ ಎಪಿಸೋಡು ರಾತ್ರಿ ಪೆಂಡಿಂಗ್ ಇರುತ್ತಲ್ಲ ಅದನ್ನು ಬಂದ್ಬಿಟ್ಟು ಇಲ್ಲಿ ಸ್ಪೆಷಲ್ ಡ್ಯೂಟಿಲಿ ಕುತ್ಕೊಂಡು ನೋಡುವಂಥ ಸಿಸ್ಟರ್ಗಳು ಹೆಚ್ಚಾಗ್ಬಿಟ್ಟಿದ್ದಾರೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಹಲವರು ಆಗ್ಬಿಟ್ಟಿದ್ದಾರೆ ಥರ. ಸೊ ಇವ್ರೇನು ಮಾಡಿದ್ದಾರೆ, ಆ ಮಗುವಿನ ಪೋಷಕರು ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದಾಗ ಇವ್ರು ಏನು ಮಾಡಿದ್ದಾರೆ, ಇಲ್ಲ ಅಲ್ಲೇನೋ ಸ್ವೀಟ್ ಏನೋ ಇರಬೇಕು. ಸ್ವೀಟ್ ಯಾಕೆ ಬಂತು ಸ್ವಾಮಿ ICUಗೆ? ಏನು ಖಾರ ಬುಂದಿ ಕೊಟ್ಟು ಕಳಿಸಿದ್ರಾ, ಇಲ್ಲ ಸ್ವೀಟ್ ಕೊಟ್ಟು ಕಳಿಸಿದ್ರಾ? ನಿಮಗೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿದ್ರಾ? ಮೊನ್ನೆ ಯಾವುದೋ ಅಕ್ಷಯ ತೃತೀಯ ಆಯ್ತಲ್ಲ, ಅದ್ಯಾವುದೋ ಫಂಕ್ಷನ್ಗೆ ಹೋಗಿದ್ದು ಬಂದಂಥ ಸ್ವೀಟ್ಗಳು ಮಿಕ್ಕಿರಬೇಕು, ತಂದು ಆಸ್ಪತ್ರೆಯಲ್ಲಿ ತಿನ್ನೋಣ ಅಂತ ತಗೊಂಡು ಬಂದಿದ್ರೆ ಯಾರಾದರೂ. ಏನೋ ಸ್ವೀಟ್ ಇರಬೇಕು, ಅದಕ್ಕೆ ಇರುವೆ ಬಂದಿದ್ದು ಬಿಡ್ರಮ್ಮ ಅಂತೇನೋ ಹೇಳಿ ನೆಗ್ಲೆಕ್ಟ್ ಮಾಡೋ ಏನೋ ಹೇಳಿ ಕಳಿಸಿದ್ದಾರೆ. ಅದಾದಮೇಲೆ ಮಗು ನೆನ್ನೆ ಇಲ್ಲ. 7 ತಿಂಗಳು ಮಗು, 1.5 kg ಆಸುಪಾಸಲ್ಲಿದ್ದಂಥ ಮಗು, ICUನಲ್ಲಿ ಒಂದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಂಥ ಮಗು ನೆನ್ನೆ ಇಲ್ಲ. ಮಗುವಿನ ತಂದೆ ತಾಯಿಗೆ ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ದು ಇರುವೆ ಇದೆ ಅಂತ ಅವರು ನೆಗ್ಲೆಕ್ಟ್ ಮಾಡಿದ್ರು. ಏನೋ ಸ್ವೀಟ್ ಇರಬೇಕು, ಒಂದೇ ಒಂದು ಬಂದೈತೆ ಬಿಡಿ ಅಂತ. ಬಟ್ ಯಾವಾಗ ನಿಮ್ಮ ಮಗು ಬದುಕಲಿಲ್ಲ ಅಂತ ತಂದುಕೊಟ್ಟಾಗ ಆ ತಂದೆ ತಾಯಿಯ ಮಗುವನ್ನು ಗಮನಿಸಿದಾಗ ಆ ಮಗುವಿನ ಮುಖದ ಮೇಲೆ ಎಲ್ಲ ಕಲೆಗಳು, ಆ ಮಗುವಿನ ಎದೆ ಭಾಗದಲ್ಲಿ ಕೂಡ ಗಾಯದ ಗುರುತುಗಳು.
ಆ ತಾಯಿ ಆರೋಪಿಸ್ತಿರ್ತಕ್ಕಂಥದ್ದು ಏನು ಅಂತಂದರೆ, ನನ್ನ ಮಗು ಇರುವೆ ಕಚ್ಚೆ ಸತ್ತಿದೆ ಅಂತ ಆ ತಾಯಿ ಡೈರೆಕ್ಟಾಗಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಲಾರಿಫಿಕೇಶನನ್ನು ಆಸ್ಪತ್ರೆಯ ತಂಡ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ, ನಾವು ಮಾಸ್ಕ್ ಹಾಕಿದ್ದೋ, ಆ ವೆಂಟಿಲೇಷನ್ಗೆ ಮಗುಗೆ ಮಾಸ್ಕ್ ಹಾಕಿದ್ದೋ, ICUನಲ್ಲಿ ಇತ್ತಲ್ಲ ಆಗ ಮಾಸ್ಕ್ ಹಾಕಿದಾಗ ಆ ಮಾಸ್ಕ್ನ ಕಲೆಗಳು ಮಗುವಿನ ಮುಖದಲ್ಲಿ ಹಂಗೆ ಉಳ್ಕೊಂಡಿದೆ. ಅಂದರೆ ಹಿಂಗೆ ಪ್ರೆಸ್ ಮಾಡಿಟ್ಟಿರ್ತೀವಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ನವಜಾತ ಶಿಶು ಅಲ್ವಾ ಅದು. ಹಾಗಾಗಿ ಇನ್ನು ಯಾವಾಗ ಮಗು ಬದುಕುಳಿಯೋ ಸಾಧ್ಯತೆ ಕಡಿಮೆ ಅಂತ ಬಂದಾಗ ನಾವು ಅದನ್ನ ಹಿಂಗೆ ಪ್ರೆಸ್ ಮಾಡ್ತಾರಲ್ಲ ಹಿಂಗೆ ಎದೆ ಬಡಿತವನ್ನ, ಅಂದರೆ ಆ ಉಸಿರಿಗೆ ಸಂಬಂಧಪಟ್ಟಂಗೆ, ಬ್ರೀತಿಗೆ ಸಂಬಂಧಪಟ್ಟಂಗೆ, ಆ ಸಂದರ್ಭದಲ್ಲಿ ಆ ಪ್ರೆಸ್ ಆಗಿ ಆ ರೀತಿ ಗಾಯ ಆಗಿರ್ತಕ್ಕಂಥದ್ದು ಅಂತ ವೈದ್ಯರು ಕೊಡ್ತಿರ್ತಕ್ಕಂಥ ಸ್ಪಷ್ಟನೆ. ಆ ವಿಡಿಯೋವನ್ನು ಪ್ರಸಾರ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಸೀರಿಯಸ್ಲಿ ಆ ವಿಡಿಯೋವನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿರ್ತೀನಿ. ಇಲ್ಲಂತೂ ಪ್ರಸಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಅದನ್ನು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಒಪ್ಪೋದು ಇಲ್ಲ. ಮಕ್ಕಳದು ಅದನ್ನು ಬಳಸ್ಕೊಂಡ್ರ ಆ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿರ್ತೀನಿ ನಾನು. ಅದನ್ನು ಹೋಗಿ ನೋಡಿ. ಅದು ಮಾಸ್ಕ್ ಹಾಕಿ, ಆ ವೆಂಟಿಲೇಷನ್ ಮಾಸ್ಕ್ ಹಾಕಿ ಆಗಿರ್ತಕ್ಕಂಥದ್ದು ಅಥವಾ ಇರುವೆ ಕಚ್ಚಾಗಿರ್ತಕ್ಕಂಥದ್ದು ಅಂತ ನಿಮಗೂ ಅನಿಸುತ್ತೆ. ಇನ್ನು ಆ ಹೃದಯದ ಭಾಗದಲ್ಲಿ, ಆ ಎದೆ ಭಾಗದಲ್ಲಿ ಅದು ಪ್ರೆಸ್ ಮಾಡಂಗೆ ಆಗಿರ್ತಕ್ಕಂಥದ್ದು ಅಥವಾ ಏನಾದ್ರು ಕಚ್ಚಿ ಆ ಥರ ಆಗೈತೆ ಅಂತ ಅನಿಸುತ್ತೆ. ಏನಾದ್ರು ಒಳ್ಳೆ ಯಾವ ರೀತಿ ಆಗಿದೆ ಅಂತಂದರೆ, ಯಾವುದಾದ್ರೂ ಒಂದು ಅನಾಥ ಶವ ಯಾವುದಾದ್ರು ರಸ್ತೆ ಭಾಗದಲ್ಲಿ ಬಿದ್ದಾಗ ಯಾವುದಾದ್ರು ಬಂದು ಅದ್ದು ಕಾಗೆಗಳೇನೋ ಕುಕ್ಬಿಟ್ಟು ಹೋಗಿರ್ತಾವಲ್ಲ ಆ ರೀತಿ ಕಾಣ್ತಾ ಇದೆ. ಸೊ ಆಸ್ಪತ್ರೆಯ ಸಿಬ್ಬಂದಿ ಅವ್ರಿಗೆ ಅನಿಸಿದಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ವರದಿಗ ಅಂದರೆ ಅವರ ಮುಂದಿನ ವೈದ್ಯರು ಇರ್ತಾರಲ್ಲ, ತಂಡ ಇರುತ್ತಲ್ಲ, ಅವ್ರಿಗೆ ಹೋಗಿರುತ್ತದು. ಅವ್ರು ಅದನ್ನು ದೂರನ್ನು ಆಲಿಸಿ ಗಮನಿಸಿ ಅದಾನಂತರ ಅವ್ರಿಗೆ ತಪ್ಪಿದೆಯಾ ಸರಿ ಇದೆಯಾ ಎಲ್ಲವನ್ನು ತಿಳ್ಕೊಂಡು ಶಿಕ್ಷೆ ಕೊಡೋದಕ್ಕೆ ಮಗು ಮಣ್ಣಲ್ಲಿ ಕರ್ಗೋಗಿರುತ್ತೆ. ಅದನ್ನ ಬೇರೆ ಪ್ರಶ್ನೆ ಬಿಟ್ಬಿಡಿ. ಆ ಸ್ಟೋರಿ ಹಾಕಿರ್ತಾನಲ್ಲ ಅದನ್ನ ಹೋಗಿ ನೀವು ನೋಡಿ, ನಿಮ್ಗೆ ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಾಗುತ್ತೆ. ಇದು ಆ ಡಾಕ್ಟ್ರ್ ಹೇಳ್ತಿರ್ತಕ್ಕಂಥದ್ದೇ ನಿಜನಾ ಅಥವಾ ತಾಯಿ ಆರೋಪ ಮಾಡಿರ್ತಕ್ಕಂಥದ್ದೇ ನಿಜನಾ ಅಂತ. ಒಟ್ಟಾರೆಯಾಗಿ ನಾನು ಇಲ್ಲಿ ಬೆಂಗಳೂರಲ್ಲಿ ಕೂತು ಮಾತಾಡ್ತಾ ಇದ್ದೀನಿ. ಬಟ್ ನನಗೆ ಯಾವ ಕಾರಣಕ್ಕೂ ವೈದ್ಯರು ಮಾಸ್ಕ್ ಹಾಕಿರೋ ಕಾರಣದಿಂದನೇ ಅದು ಅಷ್ಟೊಂದಾಗಿದೆ. ಇನ್ನು ಎದೆ ಭಾಗದಲ್ಲಿ ಪ್ರೆಸ್ ಮಾಡೋಕೆ ಹೋಗಿದ್ದ ಕಾರಣದಿಂದಲೇ ಅಷ್ಟಾಗಿದೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಯಾಕಂತಂದರೆ ತಂದೆ ತಾಯಿ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಇರುವೆ ಹೋಗ್ತಿರ್ತಕ್ಕಂಥದ್ದನ್ನು. ಬಟ್ ಅದನ್ನು ನೆಗ್ಲಿಜೆನ್ಸಿ ಮಾಡಿರ್ತಕ್ಕಂಥದ್ದು ಮೊದಲ ತಪ್ಪು. ಆ್ಯಂಡ್ ಕೇವಲ ಚಲುವಾಂಬ ಆಸ್ಪತ್ರೆ ಅಂತ ಹೇಳ್ತಿಲ್ಲ, ನಮ್ಮ ಮೈಸೂರು ಭಾಗದ್ದು, ಮಂಡ್ಯ ಭಾಗದ್ದು ಆ ಸರ್ಕಾರಿ ಆಸ್ಪತ್ರೆಗಳು, ನಮ್ಮ ಮಂಡ್ಯ ಮಿಮ್ಸು, ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಪ್ರತಿ ದಿನವೂ ಕೇಳಿ ಬರ್ತಾ ಇದೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಲೇಡೀಸ್ ಹೋದಂಥ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿ ಕೇಳಿ ಬರ್ತಕ್ಕಂಥ ಆ ಕೆಟ್ಟು ಮಾತುಗಳು, ಆ ಕೊಳಕು ಬಾಯಿಯ ನರ್ಸ್ಗಳ ಕೆಟ್ಟು ಮಾತುಗಳು ಪ್ರತಿದಿನವೂ ಕೂಡ ಗಮನಿಸ್ತಾ ಇದ್ದೀವಿ. ನನಗೇನಾದರೂ ಒಂದು ಚೂರು ಪಿತ್ತ ನೆತ್ತಿಗೇರಿ ಬಂದು ಒಂದು ವಾರ ಕ್ಯಾಮ್ರಾ ಹಾಕೊಂಡು ಆ ಮೈಸೂರು ಆಸ್ಪತ್ರೆಲ್ಲ ನಮ್ಮ ಮಂಡ್ಯ ಆಸ್ಪತ್ರೆಲ್ಲ ಕೂತ್ಕೊಂಡ ಅಂತಂದರೆ, ಒಂದು ವಾರ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ ಅಂತಂದರೆ, ಕಂಪ್ಲೀಟಾಗಿ ಎಲ್ಲರೂ ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡಬೇಕು ಅಂತ ನಿಂತ್ಕೊಂಡ ಅಂತಂದರೆ ಎಲ್ಲರ ಜನ್ಮನೂ ಬಂಡವಾಳನೂ ಬಯಲಿಗೆ ಬರುತ್ತೆ. ದಯವಿಟ್ಟು ಆ ಜನ ಅವ್ರು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಈ ಗೌರ್ಮೆಂಟ್ಗೆ ಒಂದೊಂದು ರೂಪಾಯಿ ಟ್ಯಾಕ್ಸ್ ಕಟ್ತಾವ್ರಲ್ಲ, ಆ ಟ್ಯಾಕ್ಸ್ ರೂಪದ ದುಡ್ಡೇ ನಿಮಗೆ ಸಂಬಳವಾಗಿ ಬರ್ತಿರ್ತಕ್ಕಂಥದ್ದು. ಕೃತಜ್ಞರಾಗಿ ಅವ್ರಿಗೆ ಋಣಿಯಾಗಿ ಬಂದಾಗ ಸೇವೆ ಮಾಡಿ. ನೀವೇನು ಪುಕ್ಸಟೆ ಏನು ಮಾಡ್ತಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಗ್ಬೇಕಾದ್ರೆ ನಿಮಗೆ 100-500 ಕೊಟ್ಟು ಕಳಿಸ್ತಾರೆ ಜನ. ಏನು ಪುಕ್ಸಟೇನು ಬರಲ್ಲ ನಿಮಗೆ. ಗೌರ್ಮೆಂಟ್ ಆಸ್ಪತ್ರೆ ಆಗಿರೋ ಕಾರಣದಿಂದ ನಿಮ್ಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ಆದರೂ ನಮ್ಮ ಜನ ಅದೆಲ್ಲ ಮಾನವೀಯತೆಯನ್ನು ಮರೆತು ಚೆನ್ನಾಗಿ ನೋಡೋರ ನಮ್ಮನ್ನು ಟ್ರೀಟ್ ಮಾಡೋರ ಕಾರಣಕ್ಕೆ ಬೆಂಗಳೂರಲ್ಲಿ ಎಷ್ಟೋ ಆಸ್ಪತ್ರೆಗಳನ್ನ ಗಮನಿಸಿದ್ದೀನಿ 500-1000 ಕೊಡ್ತಾರೆ. ಆ ದುಡ್ಡು ಮೊದಲೇ ನಿಮ್ಮ ಕೈಗೆ ಬಂತು ಅಂತಂದರೆ ನಗ್ನಗ್ತಾ ಮುಖನ ಗಿಣಿಗಳ ಥರ ಮಾಡ್ತೀರಿ ಕೆಲಸನ. ಆ ದುಡ್ಡು ಬರಲಿಲ್ಲ ಅಂತಂದರೆ ಗಂಡನ ಜೊತೆ ಮಲ್ಕೋಬೇಕಾದ್ರೆ ನೋವು ಗೊತ್ತಿರಲಿಲ್ವಾ, ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಆ ಹೆರಿಗೆಯಲ್ಲಿ ಒದ್ದಾಡ್ತಿರ್ತಕ್ಕಂಥ ಹೆಣ್ಮಕ್ಳ ಕಿವಿಗೆ ಇನ್ನೂ ಕೆಟ್ಟದಾಗಿ ಏನೇನೋ ತುಂಬಿ ಆ ಒದ್ದಾಡುವಂಥ ಪರಿಸ್ಥಿತಿನ ಇನ್ನೂ ಜಾಸ್ತಿ ಮಾಡಿಬಿಡ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಮ್ಮ. ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರು ಮಲಗಿದ್ದಾಗಲೇ ನೀವು ಬಂದಿರೋದು, ನೀವು ನಿಮ್ಮ ಗಂಡನ ಪಕ್ಕ ಮಲಗಿರೋದಕ್ಕೆ ನಿಮ್ಮ ಮಕ್ಕಳು ಬಂದಿರೋದು. ಹಾಗಾಗಿ ಆ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ. ಆ ಹೇಳಿಕೆಗಳು ಯಾರಾದರೂ ನನ್ನಂಥವ್ರು ನಿಮಗೆ ಎದುರುಗಡೆ ಸಿಗ್ತಾ ಅಂತಂದರೆ ಮುಕ್ಕು ಕೊಡೋದಂಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಹಾಗಾಗಿ ನೀವು ಕೊಡ್ತಿರ್ತಕ್ಕಂಥದ್ದು ಟ್ರೀಟ್ಮೆಂಟು, ನೀವು ಮಾಡ್ತಿರ್ತಕ್ಕಂಥದ್ದು ಸೇವೆ ಪುಕ್ಸಟ್ಟೆ ಅಂತೂ ಅಲ್ವೇ ಅಲ್ಲ. ನಾವು ಸಾರ್ವಜನಿಕರು, ಈ ನಾಡಿನ ಜನ, ಈ ದೇಶದ ಜನ ಪ್ರತಿಯೊಂದು ಶಾಂಪೂ, ಸೋಪು, ಒಂದು ಬೆಂಕಿ ಪೊಟ್ಟ ಮ್ಯಾಚ್ ಬಾಕ್ಸು ಏನು ತಂದ್ರೂ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಅಂತ ಬರುತ್ತಲ್ಲ, ಆ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದನೇ ಪ್ರತಿಯೊಂದು ಈ ಗೌರ್ಮೆಂಟ್ ನಡೀತಿರ್ತಕ್ಕಂಥದ್ದು. ಹಾಗಾಗಿ ನಾವೇನೋ ಬಿಟ್ಟಿ ಮಾಡ್ತಾ ಇದೀವಿ ಜನಗಳಿಗೆ. ಈ ಕಡೆ ಪೊಲೀಸರು ಯಾರಾದ್ರೂ ಕಂಪ್ಲೇಂಟ್ ಕೊಡೋಕೋದ್ರೆ ಏನಾರು ಒಂದು ಕೇಳೋಕೋರೆ ನಾವೇನೋ ಬಿಟ್ಟಿ ಇವ್ರಿಗೇನೋ ಸಲಹೆ ಕೊಡ್ತಾ ಇದೀವಿ, ಬಿಟ್ಟಿ ಏನೋ ಇವ್ರಿಗೇನೋ ರಕ್ಷಣೆ ಕೊಡ್ತಾ ಇದೀವಿ ಅನ್ನೋ ರೇಂಜ್ಗೆ ಆ್ಯಕ್ಟ್ ಮಾಡ್ತಾರೆ ಕೆಲವರು. ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆಲ್ಲ ಕಾರಣ ಈ ಸರ್ಕಾರ, ಈ ವ್ಯವಸ್ಥೆ ಅಲ್ಲ. ಮೂಲ ಕಾರಣ ನಾನು ಮತ್ತು ನೀವು, ಅಂದರೆ ಜನ. ಆಯ್ಕೆ ಮಾಡ್ಬೇಕಾದ್ರೆ ಸರಿಯಾಗಿರೋನ ಆಯ್ಕೆ ಮಾಡಲ್ವಲ್ಲ. ಸೊ ಆ ತಾಯಿ ಕಣ್ಣೀರಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಗಮನಿಸ್ತಾ ಇದ್ದೆ, ಒಂದು ವಿಡಿಯೋವನ್ನು, ಆ ವಿಡಿಯೋ ತುಣುಕನ್ನು. ಅಲ್ಲಿ ಯಾರೂ ಕೂಡ ತಾಯಿ ತಪ್ಪು ಬಿಡಿ, 7 ತಿಂಗಳು ಹುಟ್ಟಿರೋ ಮಗು ತಪ್ಪು ಬಿಡಿ ಅಂತ ಹೇಳ್ತಿಲ್ಲ. ನಿಮ್ಗೆ ಅವ್ರು ಇನ್ಫಾರ್ಮ್ ಮಾಡಿದ್ಮೇಲೂ ಇರುವೆ ಹೋಗ್ತೈತೆ ಅಂತ ನೀವು ನೆಗ್ಲಿಜೆನ್ಸಿ ಮಾಡಿದಿರಲ್ಲ, ಏನೋ ಸ್ವೀಟ್ ಇಟ್ಟಿರ್ಬೇಕು ಬಿಡಿ ಅಂತ. ತಪ್ಪೋದು. ಆ ಮಗು ಅವಧಿಗೂ ಮುಂಚೆ ಜನಿಸಿದ್ರಿಂದನೇ ಸಾಯ್ತೇನೋ ಗೊತ್ತಿಲ್ಲ, ಅದು ವಿಧಿ ಇರ್ಬೋದು. ಆದರೆ ನೀವು ಆ ನೆಗ್ಲಿಜೆನ್ಸಿ ಮಾಡಿದಿರಲ್ಲ, ಆ ಇರುವೆ ಹೋಗೋದನ್ನ, ಅದು ತಪ್ಪಲ್ವಾ? ಆ ಮಾರ್ಕ್ಗಳು ಅವಧಿಗೂ ಮುಂಚೆ ಜನಿಸಿದಂಥ ಮಗು ಸಾಯುವಂಥದ್ದು ಸಹಜ.
ಆ ಮಗು ಸತ್ತಾಗ ನೀವು ಅವ್ರ ತಂದೆ ತಾಯಿ ಕೊಟ್ಟಾಗ ಮಗು ನೋಡಿದಾಗ್ಲೂ ಗೊತ್ತಾಗುತ್ತೆ ಹೌದು ಇದು ಸತ್ತೋಗ್ಬಿಟ್ಟಿದೆ ಅಂತ. ಬಟ್ ಈ ರೇಂಜ್ಗೆ ಆ ಮಗು ಅಷ್ಟೊಂದು ವಿಕೃತವಾಗಿ ಯಾವುದೋ ಹದ್ದುನ ಕಾಗೆನೋ ಬಂದು ಕುಕ್ಕಿ ಸತ್ತೈತಲ್ಲಪ್ಪ ಅನ್ನೋ ರೇಂಜ್ಗಂತೂ ನಾನು ಇದುವರೆಗೂ ಎಲ್ಲೂ ಕೂಡ ಗಮನಿಸಿಲ್ಲ. ನಿಮಗೆ ಡೌಟ್ ಇದ್ರೆ ಆ ವಿಡಿಯೋನಲ್ಲಿ ಪ್ರಸಾರ ಮಾಡೋದಕ್ಕಾಗಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ಇರೋದ್ರಿಂದ ಅದನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿರ್ತೀನಿ, ಹೋಗಿ ಮಿಸ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಂದೆ ತಾಯಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಗಮನಿಸ್ತೀನಿ, ನನಗೇನಾದ್ರೂ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಅಥವಾ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಆಗಿರ್ಬೋದು, ಇನ್ನು ಮುಂದಕ್ಕೂ ಏನಾದ್ರೂ ನಮ್ಮ ಮಂಡ್ಯ ಮಿಮ್ಸ್ ಆಗಿರ್ಬೋದು, ಮೈಸೂರಿನ ಒಂದಷ್ಟು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಎಸ್ಪೆಷಲಿ ನಮ್ಮ KR ಪೇಟೆ ಲಕ್ಷ್ಮಮ್ಮ ದುಂಡಶೆಟ್ಟಿ ಗವರ್ನಮೆಂಟ್ ಆಸ್ಪತ್ರೆ ಆಗಿರ್ಬೋದು, ಇಲ್ಲಿಗೇನಾದ್ರು ಆರೋಪಗಳು ಕೇಳಿ ಬಂತು ಅಂತಂದರೆ ಹೆಂಗೆ ಅದನ್ನು ಶೂಟ್ ಮಾಡಬೇಕು, ಹೆಂಗೆ ಅದನ್ನು ಗಮನಿಸಬೇಕು ಎಲ್ಲವನ್ನು ನೀಟಾಗಿ ಮಾಡ್ಕೊಂಡು ಬಂದು ಬಯಲಿಗೆ ಎಳೆದ ಅಂತಂದರೆ ಎಲ್ಲರೂ ಕೆಲಸ ಕಳ್ಕೊಳ್ತೀರಿ. ದಯವಿಟ್ಟು ಬೇಡ. ಬಂದಂಥ ಜನಗಳನ್ನ ನೀಟಾಗಿ ಟ್ರೀಟ್ ಮಾಡಿ ಕಳಿಸಿ. ನಿಮ್ಗೇನಾದ್ರೂ ಹಂಗೂ ಬೇಡಬೇಕು ಅಂತಂದ್ರೆ ಅಲ್ಲೆಲ್ಲೋ ಮರೆಯಲ್ಲೋ ಸಂದಿಲೋ ನಿಂತ್ಕೊಂಡು ಬೇಡಿ ಇಸ್ಕೊಂಡು ಸಾಯ್ರಿ. ಇದನ್ನು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇನ್ನು ಮುಂದೆ ಸಕ್ರಿಯವಾಗಿ ಸಹಜವಾಗಿ ಎಂದಿನಂತೆ ವಿಡಿಯೋಗಳು ಬರುತ್ತೆ ಈ ಒಂದು ಸ್ಟುಡಿಯೋದಲ್ಲಿ. ಈ ಒಂದು ಸ್ಟುಡಿಯೋ ನನ್ನ ಪರ್ಪೋಸ್ಗೆ ಅಲ್ಲದೆ ರೆಂಟ್ಗೂ ಕೂಡ ಅವೈಲೇಬಲ್ ಇದೆ. ಗೂಗಲ್ನಲ್ಲಿ ನೀವು ಶ್ರೀತನ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ರೆ, ಅಂದರೆ ಮ್ಯಾಪ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಮ್ಮ ಲೊಕೇಶನ್ ಬರುತ್ತೆ. ಬಂದು ನಿಮ್ಗೆ ಯಾವುದಾದ್ರೂ ಶೂಟ್ ಪರ್ಪೋಸ್ ಇತ್ತು ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.